ನಮಸ್ತೆ ಎಲ್ಲರಿಗೂ. ಬನ್ನಿ ಬಾಬಾ ಏನು ಹೇಳ್ತಾರೆ ಅಂತ ನೋಡೋಣ. ಸೇ ಜನರಲ್ ರೀಡಿಂಗ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ದಿನಾಗಲೂ ಹಣೆ ಮೇಲೆ ವಿಭೂತಿ ಧಾರಣೆನ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮಾತಿನ ಧಾಟಿನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಓನ್ ಪವರಿಗೆ ನೀವು ವಾಪಸ್ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಧೂನಿ ಅಂದರೆ ನಿಮ್ಮ ಹೆಸರಲ್ಲಿ ಹೋಮ ಮಾಡಿಸಿ ಆ ಹೋಮದ ರಕ್ಷಣೆ ದಿನಾಗಲೂ ಇಟ್ಕೊಳ್ತಾ ಬನ್ನಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಬಾಬಾ ಕಡೆಯಿಂದ ನಿಮಗೊಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಗುರುಗಳ ಸನ್ನಿಧಾನದಲ್ಲಿ ಹೋಗಿ ದೀಪನ ಹಚ್ಬಿಟ್ಟು ಬನ್ನಿ, ಇದರಿಂದ ಕೂಡ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಹಳೆ ಸಾಲನ ತೀರಿಸ್ಕೊಳ್ಳಿ, ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಹೊಸ ಸಾಲ ಮಾಡಿದಷ್ಟು ಇನ್ನು ಹೆಚ್ಚಿನ ಸಮಸ್ಯೆಗಳು ಉದ್ಭವ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಹಳೆ ಸಾಲಗಳು ಏನಿದೆ ಅದನ್ನು ತೀರಿಸಿ ಆಮೇಲೆ ಹೊಸ ಸಾಲಕ್ಕೆ ಕೈ ಹಾಕಿ ಅನ್ನುವಂಥದ್ದು ಇದೆ. ಸೊ ಬಿಹೈಂಡ್ ದ ಮಾಸ್ಕ್, ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಖವಾಡದ ಹಿಂದಿನ ಸತ್ಯ ತಿಳ್ಕೊಂಡ್ರೆ ಇನ್ನು ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ಸಮಸ್ಯೆಗಳು ಯಾರು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ತಗೊಂಡ್ರೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚಿನ ಕ್ಲಾರಿಟಿನ ತಗೊಳ್ಳಿ. ನಿಮಗೆ ಯಾರು ಸಮಸ್ಯೆ ಮಾಡ್ತಿದ್ದಾರೆ, ಏನು ಸಮಸ್ಯೆ ಯಾಕೆ ಸಮಸ್ಯೆ ಮಾಡ್ತಿದ್ದಾರೆ ಇದನ್ನು ತಿಳ್ಕೊಂಡ್ರೆ ಬೆಟರ್ ಆಗುತ್ತೆ, ಬದಲಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲರೂ ನಂಬಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಗುರುಗಳ ಒಂದು ಪವರ್ ಬಗ್ಗೆ ರಾಂಗ್ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಗುರುಗಳಿಂದ ತುಂಬ ದೊಡ್ಡ ಮಟ್ಟದ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು, ದೊಡ್ಡ ಮಟ್ಟದ ಬದಲಾವಣೆ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಅವರು ಯಾವಾಗಲೂ ನಿಮಗೋಸ್ಕರ ಇರ್ತಾರೆ ಅನ್ನುವಂಥದ್ದು ಇದೆ. ಅಷ್ಟೇ ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಆಗಿ ಯೋಚನೆನ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನೀವೆಲ್ಲಿದ್ದೀರೋ ಅಲ್ಲಿ ಖುಷಿಯಾಗಿಡಿ, ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಇಡೀ ಪ್ರಪಂಚನೇ ಒಂದು ಮನೆ ಥರ ಇದೆ. ಸೊ ಹಾಗಾಗಿ ನೀವು ಎಲ್ಲೇ ಇದ್ದರೂ ಕೂಡ ಸುಖವಾಗಿ, ನೆಮ್ಮದಿಯಾಗಿ, ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ. ಗ್ರಹಗತಿಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಒಂದು ಬದಲಾವಣೆಗಳು ಆಗತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಮುಖ್ಯವಾಗಿ ನಿಮ್ಮ ಮೈಂಡ್ ಸೆಟ್ಟನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ನಿರ್ಧಾರ ಬೇಡ ಅನ್ನುವಂಥದ್ದು ಇದೆ. ಒಂದೊಳ್ಳೆಯ ರೀತಿಯಲ್ಲಿ ನೀವು ಬದಲಾಗಬೇಕು ಅನ್ನುವಂಥದ್ದು ಇದೆ. ಯಾರು ನಿಮ್ಮ ಜೊತೆ ನೆಗೆಟಿವಿಟಿನ ಮಾಡ್ತಿದ್ದಾರೋ ಅವ್ರು ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಲ್ವಾ? ಸೊ ಹಾಗಾಗಿ ಆ ನೆಗೆಟಿವಿಟಿ ಮಾಡೋರ ಜೊತೆ ನೀವು ಚೆನ್ನಾಗಿದ್ಬಿಟ್ಟು ನಿಮ್ಮ ಜೀವನನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಅವರಿಗೆ ಮತ್ತು ಯಾವುದೇ ಅವಕಾಶನ ಕೊಡಬೇಡಿ ನಿಮ್ಮ ಜೀವನನ ಸಮಸ್ಯೆಗೆ ಮಾಡಿಕೊಳ್ಳೋ ಅಂಥದ್ದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಪಾಸಿಟಿವ್ ಆಗಿ ಇರೋದ್ರಲ್ಲೇ ಸ್ವಲ್ಪ ತೃಪ್ತಿ ಪಡೋದನ್ನು ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲ ಎಲ್ಲರೂ ಈಕ್ವಲ್ ಆಗಿ ನೋಡಿ, ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಏನು ಕಠಿಣ ಪರಿಶ್ರಮ ಹಾಕಿದ್ದೀರಾ, ಪರಿಶ್ರಮಕ್ಕೆ ತಕ್ಕ ಫಲ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ರೈತರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜಾಗ ಜಮೀನು ಕೂಡ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ನಿಮ್ಮ ನರ್ವ್ ಸಿಸ್ಟಮ್ ಕೂಡ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಮಾರ್ಗಗಳು ಭಗವಂತನ್ನೇ ತಲುಪೋದ್ರಿಂದ ಸೊ ನೀವು ಯಾವ ರೀತಿ ಭಗವಂತನ ಮುಗಿದ್ರು, ಗುರುಗಳನ್ನ ಮುಗಿದ್ರು ಕೂಡ ಅದು ನಿಮಗೆ ಅನುಕೂಲಕರವಾಗೇ ಇರುತ್ತೆ ಅನ್ನುವಂಥದ್ದು ಇದೆ. ತುಂಬ ಹಂಬಲ್ ಆಗಿ ಇರಿ, ಲೈಫಲ್ಲಿ ಖುಷಿಯಾಗಿ ಇರಿ, ಭಕ್ತಿ ಮಾರ್ಗದಲ್ಲಿ ಇನ್ನು ಹೆಚ್ಚಿನ ಯಶಸ್ಸನ್ನು ಪಡಿತೀರಾ ಅನ್ನುವಂಥದ್ದು ಇದೆ. ನಿಮ್ಮನ್ನು ನೀವು ಧ್ಯಾನದ ಮುಖೇನ ಇನ್ನು ಹೆಚ್ಚು
ಬದಲಾವಣೆಗೆ ಒಳಪಡಿಸ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮೊಳಗಿರುವಂಥ ಭಗವಂತನ ಗುರುತಿಸಿ ಇದರಿಂದ ಹೆಚ್ಚಿನ ಒಂದು ಬದಲಾವಣೆ ಆಗುತ್ತೆ. ಮೆಡಿಟೇಷನ್ ಮಾಡಿ ನಿಮ್ಮ ಹಾರ್ಟ್ ಆ್ಯಂಡ್ ಮೈಂಡನ್ನು ಕೂಲಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯ ಮಂದಿರ ಮತ್ತು ನಿಮ್ಮ ದೇಹ ದೇಗುಲ ಅಂತೀವಲ್ಲ, ಹಾಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಮ ಮನಸ್ಸಿಗೆ, ನಿಮ್ಮ ದೇಹಕ್ಕೆ, ನಿಮ್ಮ ಹೃದಯಕ್ಕೆ ಗುರುಗಳ ಆವಾಹನೆ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಮಿರಾಕಲ್ ಅನ್ನುವಂಥ ರೀತಿಯಲ್ಲಿ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ನೋಡಿ, ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಇಲ್ಲ ಅನ್ಸೋದಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟರು ಅವರೆಲ್ಲರ ಜೀವನ ಚೆನ್ನಾಗಿದೆ. ನೀವು ಮಾತ್ರ ಇಷ್ಟು ಭಗವಂತ ನಿಮಗೆ ಆಶ್ರಯ ಕೊಟ್ಟರು, ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಟ್ರು, ನಿಮಗೆ ಆಶೀರ್ವಾದ ಮಾಡಿದ್ರು ಅದೇ ತೊಂದರೆಯಲ್ಲಿ ನೀವು ಇದ್ದೀರಾ. ಯಾಕಿರಬಹುದು ಅನ್ನುವಂಥ ಒಂದು ಮುಂದಾಲೋಚನೆ ಅಥವಾ ನಿಮ್ಮನ್ನು ನೀವು ರೀಕ್ಯಾಪ್ ಮಾಡ್ಕೊಂಡು ನೋಡಿ ನಿಮ್ಮ ಲೈಫನ್ನು ಅನ್ನುವಂಥದ್ದು ಇದೆ. ಆ ರೀಕ್ಯಾಪ್ ನೀವು ಮಾಡಿಕೊಂಡಾಗ ನಿಮ್ಮ ಭಕ್ತಿಲಿ ದೋಷ ಇದೆಯಾ, ಅಥವಾ ಗುರುಗಳ ರಕ್ಷೆಯಲ್ಲಿ ದೋಷ ಇದೆಯಾ, ಅಥವಾ ನಿಮಗೆ ಗುರುಗಳು ರಕ್ಷೆ ಕೊಟ್ಟಿಲ್ವಾ, ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ, ನಿಮ್ಮ ಸಂಕಲ್ಪದಲ್ಲಿ, ನಿಮ್ಮ ಆಸೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ನೀವು ಕಾಣ್ತಿರೋ ಕನಸುಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ನೀವು ಇಷ್ಟಪಡ್ತಾ ಇರೋದು ಏನಾದರೂ ರಾಂಗ್ ಆಗಿ ತಪ್ಪಾಗಿ ಇಷ್ಟಪಡ್ತಿದ್ದೀರಾ, ಅಥವಾ ನಿಮ್ಮ ಇಷ್ಟಗಳು ಅಥವಾ ನಿಮ್ಮ ದಿನನಿತ್ಯದ ಅಗತ್ಯಗಳಿಗೆ ಭಗವಂತ ಏನಾದರೂ ಕೊರತೆ ಮಾಡಿದಾನ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಅಥವಾ ಎಲ್ಲದಕ್ಕೂ ಸಮಸ್ಯೆ ನಿಮ್ಮ ಮನ ಕತ್ಲಾಗೋದಕ್ಕೆ ಕಾರಣ ಏನು, ಗುರುಗಳ ಆಶೀರ್ವಾದ ಎಷ್ಟಿತ್ತು, ಸಹಾಯ ಎಷ್ಟಿತ್ತು, ಈ ಕ್ಷಣಕ್ಕೂ ಕೂಡ ಎಷ್ಟು ಸಹಾಯ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ, ಅದ್ರ ಬಗ್ಗೆ ನಿಮಗೆ ಕೃತಜ್ಞತೆ ಇದೆಯಾ ಅನ್ನುವಂಥದ್ದು ಇದೆ. ಸೊ ಗುರುಗಳು ಅಂದರೆ ನಿಜವಾದ ಗುರುನ ನಂಬಬೇಕು, ಮೂರ್ಖ ಗುರುಗಳನ್ನ ನಂಬಿ ಮೋಸ ಹೋಗಬಾರ್ದು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಅಹಂಕಾರ, ಈಗೋ ಎಲ್ಲೋ ನಿಮಗೆ ಒಂಚೂರು ಸಮಸ್ಯೆನ ತರ್ತಾ ಇರಬಹುದು. ಸೊ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡಬೇಕು. ಅಟ್ ದಿ ಸೇಮ್ ಟೈಮ್ ಕೆಲವರ ವಿಭಿನ್ನತೆ, ನ್ಯೂನತೆ ಮತ್ತು ಅವರ ವಿಕೃತ ಮನಸ್ಸು ಅಥವಾ ಅವರ ಜಲಸಿ ನಿಮ್ಮ ಜೀವನಕ್ಕೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅದು ಕೂಡ ನೀವು ಸ್ವಲ್ಪ ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಒಂಚೂರು ಪ್ರಯಾಣದಿಂದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಬಗೆಹರಿಸಿ ಕೊಡ್ತೀನಿ ಅನ್ನುವಂಥದ್ದು ಭಗವಂತನ ಅಥವಾ ನಿಮ್ಮ ಗುರುಗಳ ಒಂದು ಆಶೀರ್ವಾದ, ಭರವಸೆ ಇದೆ. ಜೊತೆಗೆ ಒಂಚೂರು ಮನಸ್ಸನ್ನು ಬದಲಾಯಿಸ್ಕೊಳ್ಳಿ ಪಾಸಿಟಿವಿಟಿಗೆ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಟ್ಟಿದ್ದೀನಿ, ಪರಿಹಾರ ಇದೆ, ನಿಮ್ಮ ಕೈಯಲ್ಲಿ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಭಗವಂತನಿಗೂ ನಿಮಗೂ ಕಾರ್ಮಿಕ್ ಕನೆಕ್ಷನ್ ಇದೆ, ನಿಮ್ಮ ಶತ್ರುಗೂ ನಿಮಗೂ ಕಾರ್ಮಿಕ್ ಕನೆಕ್ಷನ್ ಇದೆ. ಸೊ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗಿರಬಹುದು, ಆಗ್ತಾ ಇರಬಹುದು. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಬದಲಾವಣೆಯೂ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಈಗ 3 ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. 3 ಬೇಕಾದರೂ ಆಯ್ಕೆ ಮಾಡಿ. ಮೊದಲನೇದು ದ ಸ್ಪಿರಿಚುವಲ್ ಟೀಚರ್. ಸೊ ಗುರುಗಳು, ಬಾಬಾ ನಿಮ್ಮನ್ನು ಯಾವತ್ತೂ ಬಿಡೋದಿಲ್ಲ. ಅವ್ರು ನಿಮ್ಮ ಜೀವನಕ್ಕೆ ಭರವಸೆ ಆಗಿ ಇರ್ತಾರೆ. ಜಸ್ಟ್ ನೀವು ಅವರಿಗೆ ಸರೆಂಡರ್ ಆಗಿ, ಗುರುವಿನ ಪಾದಗಳಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಗುರುಗಳ ಪಾದಗಳಿಗೆ ಶರಣಾಗಿ ಅವರು ನಿಮಗೆ ರಕ್ಷೆನ ಒದಗಿಸ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೇನು ಬೇಕೋ ಅದು ಅವ್ರು ಕೊಡ್ತಾರೆ, ಭರವಸೆ ಕಳ್ಕೊಂಬೇಡಿ. ಎರಡನೇದು, ಎಲ್ಲದಕ್ಕೂ ಒಂದು ಕಾರಣ ಇದೆ, ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇರಿ. ಸೊ ಎಲ್ಲದಕ್ಕೂ ಒಂದು ಕಾರಣ ಇರೋದ್ರಿಂದ ನೀವೇನು ಅಂದ್ಕೊಂಡಿದ್ದೀರೋ ಅದು ಆಗದಿರೋ ಇರೋದಕ್ಕೂ ಒಂದು ಕಾರಣ ಇದೆ, ನೀವು ಅಂದ್ಕೊಂಡಿರೋದು ಆಗದಿರೋದಕ್ಕೂ ಕೂಡ ಒಂದು ಕಾರಣ ಇದೆ. ಸೊ ಹಾಗಾಗಿ ರೀಸನ್ ಈಸ್ ದ ಮೀನಿಂಗ್. ಓಕೆ, 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಬಾಬಾ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ನಿಮಗೆ ಎಲ್ಲ ರೀತಿಯ ಸಹಾಯವನ್ನು ಕೊಡ್ತಾರೆ, ಯಾವ ರೀತಿಯ ಸಹಾಯ ಬೇಕಾದರೂ ಕೊಡ್ತಾರೆ. ಜೊತೆಗೆ ನಿಮ್ಮಿಂದ ಸಹಾಯ ಕೂಡ ನಿಮ್ಮ ಬಾಬಾ ಅಥವಾ ಗುರುಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆ ಸಹಾಯ ಏನಿದೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಮುಖಾಂತರ ಕೆಲವರಿಗೆ ಸಹಾಯ ಮಾಡಿಸ್ಬೇಕು ಅನ್ನೋದು ಗುರುಗಳ ಒಂದು ಆಸೆ ಇದೆ. ಹಾಗಾಗಿ
ಅವರು ಇಷ್ಟಪಟ್ಟಂಗೆ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಬದುಕಿ. ನಿಮ್ಮ ಜೀವನಕ್ಕೆ ಏನು ಸಹಾಯ ಬೇಕು ನಿಮ್ಮ ಗುರುಗಳು ನಿಮಗೆ ಕೊಡ್ತಾರೆ. ಇದಿಷ್ಟು ನಿಮ್ಮ ಗುರುಗಳು ಕೊಟ್ಟಂಥ ಮಾಹಿತಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.